ನಮಸ್ಕಾರ. ಸ್ಕ್ವೇರ್ ನಟ್ ತಯಾರಿಸುವ ಮತ್ತು ಸ್ಕ್ವೇರ್ ಬೋಲ್ಟ್ಗಳೊಂದಿಗೆ ಮ್ಯಾಚ್ ಮಾಡುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಬಾಹ್ಯ ಥ್ರೆಡ್ಗಳನ್ನು ಕತ್ತರಿಸಲು ಸ್ಕ್ವೇರ್ ರಾಡ್ ಅನ್ನು ಬ್ಲ್ಯಾಂಕ್ ಗಾತ್ರಕ್ಕೆ ಕತ್ತರಿಸಿ ಫೈಲ್ ಮಾಡಿ, ಡ್ರಾಯಿಂಗ್ ಪ್ರಕಾರ ಗಾತ್ರ ಮತ್ತು ಆಕಾರವನ್ನು ಸರಿಪಡಿಸಲು ಸ್ಕ್ವೇರ್ ಬೋಲ್ಟ್ ಮತ್ತು ನಟ್ ಅನ್ನು ಫೈಲ್ ಮಾಡಿ, ಸ್ಕ್ವೇರ್ ನಟ್ಗಾಗಿ ಟ್ಯಾಪ್ ಡ್ರಿಲ್ ಗಾತ್ರಗಳನ್ನು ನಿರ್ಧರಿಸಿ, ಸ್ಕ್ವೇರ್ ನಟ್ನಲ್ಲಿ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸಲು ಹೋಲ್ಗಳನ್ನು ಟ್ಯಾಪಿಂಗ್ ಮಾಡಲು ಹೋಲ್ಗಳನ್ನು ಡ್ರಿಲ್ ಮಾಡಿ, ಡೈ ಮತ್ತು ಡೈ ಸ್ಟಾಕ್ ಬಳಸಿ ಸ್ಕ್ವೇರ್ ಹೆಡೆಡ್ ಬೋಲ್ಟ್ನಲ್ಲಿ ಬಾಹ್ಯ ಥ್ರೆಡ್ಗಳನ್ನು ಕತ್ತರಿಸಿ, ಟ್ಯಾಪ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಸ್ಕ್ವೇರ್ ನಟ್ಗಳ ಮೇಲೆ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸಿ, ಬೋಲ್ಟ್ಗಳೊಂದಿಗೆ ನಟ್ಗಳನ್ನು ಮ್ಯಾಚ್ ಮಾಡಿ. ಈ ಅಭ್ಯಾಸವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ: ಸ್ಕ್ವೇರ್ ಹೆಡೆಡ್ ಬೋಲ್ಟ್ ತಯಾರಿಕೆ, ಸ್ಕ್ವೇರ್ ಹೆಡೆಡ್ ನಟ್ ತಯಾರಿಕೆ, ಬೋಲ್ಟ್ಗಳೊಂದಿಗೆ ನಟ್ಗಳನ್ನು ಮ್ಯಾಚ್ ಮಾಡುವುದು. ನಾವೀಗ ಸ್ಕ್ವೇರ್ ನಟ್ ತಯಾರಿಕೆಯ ಬಗ್ಗೆ ತಿಳಿಯೋಣ. 35 mm ವ್ಯಾಸದ ವರ್ಕ್ ಪೀಸನ್ನು 40 mm ಉದ್ದಕ್ಕೆ ಕತ್ತರಿಸಿ. ವರ್ಕ್ ಪೀಸನ್ನು 3 ಜಾ ಚಕ್ನಲ್ಲಿ ಹಿಡಿದುಕೊಳ್ಳಿ ಮತ್ತು ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ವರ್ಕ್ ಪೀಸನ್ನು 33.9 mm ವ್ಯಾಸ ಮತ್ತು 12 mm ಉದ್ದಕ್ಕೆ ಟರ್ನ್ ಮಾಡಿ. 33.9 mm ವ್ಯಾಸದ ಫೇಸ್ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಸರ್ಫೇಸ್ ಟೇಬಲ್ ಅನ್ನು ಸ್ವಚ್ಛಗೊಳಿಸಿ. ಮ್ಯಾಗ್ನೆಟಿಕ್ ವಿ ಬ್ಲಾಕ್ ಮತ್ತು ವರ್ನಿಯರ್ ಹೈಟ್ ಗೇಜ್ ಅನ್ನು ಸ್ವಚ್ಛಗೊಳಿಸಿ. ಪ್ರೀ ಮಷಿನ್ಡ್ ಸಿಲಿಂಡರಾಕಾರದ ಜಾಬ್ ಅನ್ನು ಮ್ಯಾಗ್ನೆಟಿಕ್ ವಿ ಬ್ಲಾಕ್ ಮೇಲೆ ಇರಿಸಿ. ವರ್ನಿಯರ್ ಹೈಟ್ ಗೇಜ್ನಲ್ಲಿ ಆರಂಭಿಕ ರೀಡಿಂಗ್ಗಿಂತ 4.94 mm ಕಡಿಮೆ ಅಳತೆಯನ್ನು ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ರೌಂಡ್ ಬಾರ್ ಫೇಸ್ ಮೇಲೆ AB ರೇಖೆಯನ್ನು ಕೆತ್ತಿ. ಟ್ರೈ ಸ್ಕ್ವೇರ್ ಬಳಸಿ ಜಾಬ್ ಅನ್ನು 90 ಡಿಗ್ರಿಗೆ ತಿರುಗಿಸಿ ಮತ್ತು ಹೊಂದಿಸಿ ಮತ್ತು ಹಿಂದಿನ ಕಾರ್ಯವಿಧಾನದ ಪ್ರಕಾರ BC ರೇಖೆಯನ್ನು ಎಳೆಯಿರಿ. ಟ್ರೈ ಸ್ಕ್ವೇರ್ ಬಳಸಿ ಜಾಬ್ ಅನ್ನು 90 ಡಿಗ್ರಿಗೆ ತಿರುಗಿಸಿ ಮತ್ತು ಹೊಂದಿಸಿ ಮತ್ತು ಹಿಂದಿನ ಕಾರ್ಯವಿಧಾನದ ಪ್ರಕಾರ CD ರೇಖೆಯನ್ನು ಎಳೆಯಿರಿ. ಟ್ರೈ ಸ್ಕ್ವೇರ್ ಬಳಸಿ ಜಾಬ್ ಅನ್ನು 90 ಡಿಗ್ರಿಗೆ ತಿರುಗಿಸಿ ಮತ್ತು ಹೊಂದಿಸಿ ಮತ್ತು ಹಿಂದಿನ ಕಾರ್ಯವಿಧಾನದ ಪ್ರಕಾರ AD ರೇಖೆಯನ್ನು ಎಳೆಯಿರಿ. ಅಂದರೆ ನಾವು 24 mm ಸ್ಕ್ವೇರ್ ಅನ್ನು ಪಡೆಯುತ್ತೇವೆ. ಡ್ರಾಯಿಂಗ್ ಪ್ರಕಾರ ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು AC ಮತ್ತು BD ನಿರ್ದೇಶಾಂಕ ಬಿಂದುಗಳನ್ನು ಸೇರಿಸಿ. ಸೆಂಟರ್ ಪಂಚ್ ಮತ್ತು ಬಾಲ್ಪೀನ್ ಹ್ಯಾಮರ್ ಅನ್ನು ಬಳಸಿ ಛೇದಿಸುವ ಬಿಂದು O ಮೇಲೆ ವಿಟ್ನೆಸ್ ಮಾರ್ಕ್ ಅನ್ನು ಪಂಚ್ ಮಾಡಿ. ಇದು ವೃತ್ತ ಮತ್ತು ಚೌಕಾಕೃತಿಯ ಕೇಂದ್ರವಾಗಿದೆ. ಡ್ರಾಯಿಂಗ್ ಪ್ರಕಾರ ಡಾಟ್ ಪಂಚ್ ಮತ್ತು ಬಾಲ್ಪೀನ್ ಹ್ಯಾಮರ್ ಬಳಸಿ ಫೇಸ್ ಮೇಲೆ ಸ್ಕ್ವೇರ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಹ್ಯಾಕ್ಸಾಯಿಂಗ್ ಮೂಲಕ ಹೆಚ್ಚುವರಿ ಮಟೀರಿಯಲ್ಗಳನ್ನು ಕತ್ತರಿಸಿ. ಪ್ರೊಫೈಲ್ ಪಡೆಯಲು ಬೆಂಚ್ ವೈಸ್ನಲ್ಲಿ ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ. ಸ್ಮೂತ್ ಫೈಲ್ ಬಳಸಿ ಸ್ಕ್ವೇರ್ ಎಂಡ್ಗಳನ್ನು ಫೈಲ್ ಮತ್ತು ಫಿನಿಶ್ ಮಾಡಿ. 4 ಜಾ ಚಕ್ ಅನ್ನು ಬಳಸಿ ಲೇತ್ ಮೇಲೆ ಸ್ಕ್ವೇರ್ ನಟ್ನ ಒಂದು ತುದಿಯನ್ನು ಚಾಂಫರ್ ಮಾಡಿ. M12 x 1.75 mm ಟ್ಯಾಪ್ಗಾಗಿ ಟ್ಯಾಪ್ ಡ್ರಿಲ್ ಗಾತ್ರವು 10.25 mm ಆಗಿರುತ್ತದೆ. ನಟ್ ಮಧ್ಯದ ಪಂಚ್ ಮಾರ್ಕ್ನಲ್ಲಿ 3 mm ವ್ಯಾಸದ ಪೈಲಟ್ ಹೋಲ್ ಅನ್ನು ಡ್ರಿಲ್ ಮಾಡಿ. ಸ್ಕ್ವೇರ್ ನಟ್ನಲ್ಲಿ 6 mm ವ್ಯಾಸದ ಪೈಲಟ್ ಹೋಲ್ ಅನ್ನು ಡ್ರಿಲ್ ಮಾಡಿ. ಟ್ಯಾಪಿಂಗ್ಗಾಗಿ
10 mm ವ್ಯಾಸವನ್ನು ಡ್ರಿಲ್ ಮಾಡಿ. ಡ್ರಿಲ್ ಮಾಡಲಾದ ಹೋಲ್ನ ಎರಡೂ ತುದಿಗಳನ್ನು ಶಾಂಫರ್ ಮಾಡಿ. ವೈಸ್ ಜಾಗಳಿಗೆ ಕ್ಲ್ಯಾಂಪ್ಗಳು ಸಮಾನಾಂತರವಾಗಿರುವಂತೆ ಬೆಂಚ್ ವೈಸ್ನಲ್ಲಿ ನಟ್ ಅನ್ನು ಹಿಡಿದುಕೊಳ್ಳಿ. 10.2 mm ರೀಮರ್ನೊಂದಿಗೆ ಹೋಲ್ ಅನ್ನು ರೀಮ್ ಮಾಡಿ. ಟ್ಯಾಪ್ ರೆಂಚ್ನಲ್ಲಿ M12 ಮೊದಲ ಟ್ಯಾಪ್ ಅನ್ನು ಫಿಕ್ಸ್ ಮಾಡಿ ಮತ್ತು ರೀಮ್ ಮಾಡಿದ ಹೋಲ್ನಲ್ಲಿ ಆಂತರಿಕ ಥ್ರೆಡ್ ಅನ್ನು ಕತ್ತರಿಸಿ. ಅಂತೆಯೇ M12 ಸೆಕೆಂಡ್ ಟ್ಯಾಪ್, ಮೂರನೇ ಟ್ಯಾಪ್ ಅನ್ನು ಫಿಕ್ಸ್ ಮಾಡಿ, ಕತ್ತರಿಸಿ ಮತ್ತು ಪೂರ್ಣ ಆಂತರಿಕ ಥ್ರೆಡ್ ಅನ್ನು ರೂಪಿಸಿ. ಸ್ಕ್ರೂ ಪಿಚ್ ಗೇಜ್ನೊಂದಿಗೆ ಥ್ರೆಡ್ ಹೋಲ್ ಅನ್ನು ಪರಿಶೀಲಿಸಿ. ಸ್ಕ್ವೇರ್ ಹೆಡೆಡ್ ಬೋಲ್ಟ್ ಅನ್ನು ತಯಾರಿಸುವ ಕಾರ್ಯವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. 35 mm ವ್ಯಾಸದ ಸುತ್ತಿನ ಕೆಲಸದ ಭಾಗವನ್ನು 65 mm ಉದ್ದಕ್ಕೆ ಕತ್ತರಿಸಿ. ವರ್ಕ್ ಪೀಸ್ ಅನ್ನು 3 ಜಾ ಚಕ್ನಲ್ಲಿ ಹಿಡಿದುಕೊಳ್ಳಿ ಮತ್ತು ಅಗತ್ಯವಿರುವ 65 mm ಉದ್ದವನ್ನು ಪಡೆಯಲು ಎರಡೂ ತುದಿಗಳಲ್ಲಿ ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. 24 mm ಸ್ಕ್ವೇರ್ ಹೆಡೆಡ್ ಬೋಲ್ಟ್ಗೆ 33.9 mm ವ್ಯಾಸವನ್ನು ಪಡೆಯಲು ಪ್ಲೈನ್ ಟರ್ನಿಂಗ್ ಮಾಡಿ. ಡ್ರಾಯಿಂಗ್ ಪ್ರಕಾರ 40 mm ಉದ್ದದ ವ್ಯಾಸವನ್ನು 12 mmಗೆ ಕಡಿಮೆ ಮಾಡಲು ಸ್ಟೆಪ್ ಟರ್ನ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಡ್ರಾಯಿಂಗ್ ಪ್ರಕಾರ 30 mm ಉದ್ದಕ್ಕೆ M12 × 1.75 mm ಥ್ರೆಡ್ ಅನ್ನು ಕತ್ತರಿಸಲು ವ್ಯಾಸವನ್ನು 11.82 mmಗೆ ಕಡಿಮೆ ಮಾಡಿ. 33.9 mm ವ್ಯಾಸದ ಹೆಡ್ನ ಫೇಸ್ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. 1 ಇಯರ್ ಹೈಟ್ ಗೇಜ್ನ ಸ್ಕ್ರೈಬರ್ ಅನ್ನು ರೌಂಡ್ ಬಾರ್ ಮೇಲೆ ಇರಿಸಿ ಮತ್ತು ಆರಂಭಿಕ ಅಳತೆಯನ್ನು ಗಮನಿಸಿ. 1 ಇಯರ್ ಹೈಟ್ ಗೇಜ್ನಲ್ಲಿ ಆರಂಭಿಕ ರೀಡಿಂಗ್ಗಿಂತ 4.94 mm ಕಡಿಮೆ ಅಳತೆಯನ್ನು ಹೊಂದಿಸಿ. ಹಿಂದಿನ ಕಾರ್ಯವಿಧಾನದ ಪ್ರಕಾರ 24 mm ಸ್ಕ್ವೇರ್ ಅನ್ನು ಪಡೆಯಲು 1 ಇಯರ್ ಎತ್ತರದ ಗೇಜ್ ಅನ್ನು ಬಳಸಿ ರೌಂಡ್ ಬಾರ್ನ ಫೇಸ್ ಮೇಲೆ AB, BC, CD ಮತ್ತು DC ರೇಖೆಗಳನ್ನು ಬರೆಯಿರಿ. ಛೇದಕ ಬಿಂದು O ಅನ್ನು ಪಡೆಯಲು ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ ನಿರ್ದೇಶಾಂಕ ಬಿಂದುಗಳಾದ AC ಮತ್ತು BD ಅನ್ನು ಸೇರಿಸಿ. ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಛೇದಿಸುವ ಬಿಂದು O ಮೇಲೆ ವಿಟ್ನೆಸ್ ಮಾರ್ಕ್ ಅನ್ನು ಪಂಚ್ ಮಾಡಿ. ಇದು ಸರ್ಕಲ್ ಮತ್ತು ಸ್ಕ್ವೇರ್ನ ಸೆಂಟರ್ ಆಗಿದೆ. ಡ್ರಾಯಿಂಗ್ ಪ್ರಕಾರ ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಫೇಸ್ ಮೇಲೆ ಸ್ಕ್ವೇರ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಪ್ರೊಫೈಲ್ ಪಡೆಯಲು ಹೆಚ್ಚುವರಿ ಮಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಪ್ರೊಫೈಲ್ ಪಡೆಯಲು ಬೆಂಚ್ ವೈಸ್ನಲ್ಲಿ ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ. ಸ್ಕ್ವೇರ್ನ ಸಮತಟ್ಟಾದ ಬದಿಗಳನ್ನು ಮಾಡಲು ಸ್ಮೂತ್ ಫೈಲ್ ಅನ್ನು ಬಳಸಿ ಸ್ಕ್ವೇರ್ನ ಬದಿಗಳನ್ನು ಫಿನಿಶ್ ಫೈಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಸ್ಕ್ವೇರ್ ಫ್ರಂಟ್ ಫೇಸ್ ಮತ್ತು ಶಾಫ್ಟ್ ಎಂಡ್ ಅನ್ನು ಶಾಂಫರ್ ಮಾಡಿ. ಸ್ಕ್ವೇರ್ ಹೆಡ್ ಬೋಲ್ಟ್ ಬ್ಲಾಂಕ್ ಅನ್ನು ಬೆಂಚ್ ವೈಸ್ನಲ್ಲಿ 90 ಡಿಗ್ರಿಗೆ ಹಿಡಿದುಕೊಳ್ಳಿ. ಡೈ ಸ್ಟಾಕ್ನಲ್ಲಿ M12 × 1.75 mm ಡೈ ಅನ್ನು ಫಿಕ್ಸ್ ಮಾಡಿ. ಸ್ಕ್ವೇರ್ ಹೆಡ್ ಬೋಲ್ಟ್ ಖಾಲಿ ಬ್ಲಾಂಕ್ ಎಂಡ್ನಲ್ಲಿ M12 × 1.75 mm ಡೈ ಅನ್ನು ಹೊಂದಿಸಿ ಮತ್ತು ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಿ. ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರದಲ್ಲಿ ಟರ್ನ್ ಮಾಡಿ. ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸುವಾಗ ಡೈ ಮತ್ತು ಸ್ಕ್ವೇರ್ ಹೆಡೆಡ್ ಬೋಲ್ಟ್ ಪರಸ್ಪರ ಲಂಬವಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಡೈ ಸ್ಟಾಕ್ ಮೇಲೆ ಸಮವಾಗಿ ಒತ್ತಡವನ್ನು ಅನ್ವಯಿಸಿ ಮತ್ತು M12ನ ಥ್ರೆಡ್ ಗಾತ್ರವನ್ನು ಪಡೆಯಲು ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಿ. ಸ್ಕ್ರೂ ಪಿಚ್ ಗೇಜ್ನೊಂದಿಗೆ ಥ್ರೆಡ್ ಅನ್ನು ಪರಿಶೀಲಿಸಿ. ಈಗ ನಾವು ಸ್ಕ್ವೇರ್ ಹೆಡೆಡ್ ಬೋಲ್ಟ್ ಮತ್ತು ನಟ್ ಮ್ಯಾಚಿಂಗ್ ಬಗ್ಗೆ ತಿಳಿಯೋಣ.
ಸ್ಕ್ವೇರ್ ಹೆಡೆಡ್ ಬೋಲ್ಟ್ ಮತ್ತು ನಟ್ ಅನ್ನು ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ಸ್ಕ್ರೂ ಪಿಚ್ ಗೇಜ್ ಬಳಸಿ ನಟ್ ಮತ್ತು ಬೋಲ್ಟ್ನ ಆಂತರಿಕ ಥ್ರೆಡ್ ಮತ್ತು ಬಾಹ್ಯ ಥ್ರೆಡ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ನಟ್ ಅನ್ನು ಬೋಲ್ಟ್ನೊಂದಿಗೆ ಮ್ಯಾಚ್ ಮಾಡಿ. ಸ್ವಲ್ಪ ಆಯಿಲ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಬಾಹ್ಯ ಥ್ರೆಡ್ಗಳನ್ನು ಕತ್ತರಿಸಲು ಸ್ಕ್ವೇರ್ ರಾಡ್ ಅನ್ನು ಬ್ಲ್ಯಾಂಕ್ ಗಾತ್ರಕ್ಕೆ ಕತ್ತರಿಸಿ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಗಾತ್ರ ಮತ್ತು ಆಕಾರವನ್ನು ಸರಿಪಡಿಸಲು ಸ್ಕ್ವೇರ್ ಬೋಲ್ಟ್ ಮತ್ತು ನಟ್ ಅನ್ನು ಫೈಲ್ ಮಾಡುವುದು, ಸ್ಕ್ವೇರ್ ನಟ್ಗಾಗಿ ಟ್ಯಾಪ್ ಡ್ರಿಲ್ ಗಾತ್ರಗಳನ್ನು ನಿರ್ಧರಿಸುವುದು, ಸ್ಕ್ವೇರ್ ನಟ್ನಲ್ಲಿ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸಲು ಹೋಲ್ಗಳನ್ನು ಟ್ಯಾಪಿಂಗ್ ಮಾಡಲು ಹೋಲ್ಗಳನ್ನು ಡ್ರಿಲ್ ಮಾಡುವುದು, ಡೈ ಮತ್ತು ಡೈ ಸ್ಟಾಕ್ ಬಳಸಿ ಸ್ಕ್ವೇರ್ ಹೆಡೆಡ್ ಬೋಲ್ಟ್ನಲ್ಲಿ ಬಾಹ್ಯ ಥ್ರೆಡ್ಗಳನ್ನು ಕತ್ತರಿಸುವುದು, ಟ್ಯಾಪ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಸ್ಕ್ವೇರ್ ನಟ್ಗಳ ಮೇಲೆ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸುವುದು, ಬೋಲ್ಟ್ಗಳೊಂದಿಗೆ ನಟ್ಗಳನ್ನು ಮ್ಯಾಚ್ ಮಾಡುವುದು. ಇದು ಸ್ಕ್ವೇರ್ ನಟ್ ಅನ್ನು ತಯಾರಿಸುವ ಮತ್ತು ಸ್ಕ್ವೇರ್ ಬೋಲ್ಟ್ಗಳೊಂದಿಗೆ ಮ್ಯಾಚ್ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ.